ಒಂದು ಸುಂದರವಾದ ಕಾಡಿನಲ್ಲಿ ಮೊಲ ಹಾಗೂ ಅಳಿಲು ಇಬ್ಬರು ಸ್ನೇಹಿತರಿದ್ದರು. ಓಹೋ, ನಾನಂತೂ ಇವತ್ತು ತುಂಬಾ ಹಣ್ಣು ಕಲೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಈ ಹಣ್ಣೆಲ್ಲ ಹೊಟ್ಟೆ ತುಂಬಾ ತಿಂದು ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಆಹಾ, ಹಣ್ಣಿನ ಪರಿಮಳ ಬರ್ತಿದೆ. ಹಣ್ಣು 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 ಎಲ್ಲಿ? ಆಹಾ, ನಾನು ಎರಡು ಕೈಯಲ್ಲೂ ತಗೊಂಡು ಹೊಟ್ಟೆ ತುಂಬಾ ತಿಂದು ಮಜಾ ಮಾಡ್ತೀನಿ. ಹೋ, ನನ್ ಗೆಳೆಯ ತಂದಿರ್ಬೇಕು ಹಣ್ಣು. ಅಯ್ಯಯ್ಯೋ, ಇವನ್ ಯಾಕೆ ಬಂದಪ್ಪ ಇಲ್ಲಿ? ಏನ್ ಮಾಡೋದು ಇವಾಗ? ಹಣ್ಣು. ಹಲೋ ಮ್ಯಾಕ್ಸ್, ಹೇಗಿದ್ಯಾ? ಬೆಲ್ಲ, ನಂಗೂ ಸ್ವಲ್ಪ ಹಣ್ಣು ಕೊಡ್ತೀಯಾ? ಅಯ್ಯೋ, ಹಣ್ಣು ಬೇಕಂತೆ. ಇಲ್ಲಿರೋದೇ ಸ್ವಲ್ಪ, ಇವನ್ಗೆ ಹೆಂಗ್ ಕೊಡ್ಲಿ? ಇಲ್ಲಿರೋದೇ ಸ್ವಲ್ಪ ಮ್ಯಾಕ್ಸ್, ನಿಂಗೆ ನಾನು ಎಲ್ಲಿಂದ ಕೊಡ್ಲಿ? ಎಲ್ರಿಗೂ ನನ್ನ ಹಣ್ಣಿನ ಮೇಲೆ ಕಣ್ಣು. ಇಲ್ಲಿ ನೋಡಿದ್ರೆ ಇರೋದೇ ಸ್ವಲ್ಪ. ಯಾರಾದ್ರೂ ಬರಕ್ ಮುಂಚೆ ತಿಂದು ಖಾಲಿ ಮಾಡ್ತೀನಿ, ಇಲ್ಲ ಸುಮ್ನೆ ಕೊಡು ಅಂತ ಕೇಳ್ತಾರೆ. ಆಹಾ, ಹಣ್ಣುಗಳನ್ನು ತಿಂದು ಮುಗಿಸಿದ ನಂತರ ಪಶ್ಚಾತ್ತಾಪದಿಂದ ಬೆಲ್ಲ, ಛೇ ಪಾಪ ಮ್ಯಾಕ್ಸ್, ಅವನಿಗೂ ಕೊಡ್ಬೋದಿತ್ತು. ನಾನೊಬ್ನೇ ತಿನ್ಬಿಟ್ಟೆ. ನಾನೆಷ್ಟು ಕೆಟ್ಟವನು. ಹೋಗ್ ನೀನು. ಮಾರನೇ ದಿನ ಬೆಳಗ್ಗೆ ಮ್ಯಾಕ್ಸ್ ಬೆಲ್ಲಾಳ ಬಳಿ ಬಂದು, ಬೆಲ್ಲ ತಗೋ ತಿನ್ನು. ವಾವ್, ಓಕ್ ಹಣ್ಣು, ಇದಂದ್ರೆ ನಂಗೆ ತುಂಬ ಇಷ್ಟ. ಥ್ಯಾಂಕ್ ಯು ಮ್ಯಾಕ್ಸ್. ನಾನು ನಿಂಗೆ ಏನೂ ಕೊಡಲಿಲ್ಲ ಅಂದರೂ ನೀನು ನನ್ನ ಬಗ್ಗೆ ಯೋಚನೆ ಮಾಡಿ ನಂಗೆ ತಂದು ಕೊಟ್ಟೆ. ನಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೆ ಹಂಚಿ ತಿಂದ್ರೆ ಅದೇ ಸ್ವರ್ಗ, ಹಂಗಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಬೇಜಾರಾಗ್ಬೇಡ ಬಿಡು ಬೆಲ್ಲ. ಅವ್ರು ಸರಿಯಾಗೆ ಹೇಳಿದ್ದಾರೆ. ತಗೋ ಮ್ಯಾಕ್ಸ್, ಎಲ್ಲ ನಿಂಗೆ. ಹಾ, ವಾವ್, ಇಷ್ಟುನಾ? ನಾನು ಹಂಚಿ ತಿನ್ನೋದನ್ನ ಕಲ್ತಿದ್ದೀನಿ. ಅಂದಿನಿಂದ ಬೆಲ್ಲ ಹಂಚಿ ತಿಂದರೆ ಸ್ವರ್ಗ ಸುಖ ಎಂಬುದನ್ನು ಕಲ್ತ್ಕೊಂಡ. ಬಾಗಿಲಿಯ ಇದೇ ಖುಷಿಗೊಂಡು ಡ್ಯಾನ್ಸ್ ಮಾಡೋಣ. ಎಲ್ಲರೂ ಮರೀದಲ್ಲೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.